ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. 27 ವರ್ಷಗಳ ಬಳಿಕ ಬಿಜೆಪಿಗೆ ದೆಹಲಿ ಗದ್ದುಗೆ ಒಲಿದು ಬಂದಿದೆ. ದೆಹಲಿಯಲ್ಲಿ 12 ವರ್ಷಗಳ ಆಪ್ ದರ್ಬಾರ್ ಅಂತ್ಯವಾಗಿದೆ. ಆಡಳಿತ ವಿರೋಧಿ ಸುನಾಮಿಗೆ ಕೊಚ್ಚಿ ಹೋಗಿದೆ ಆಪ್. ಯಾರು ಅಂದ್ಕೊಂಡಿರ್ಲಿಲ್ಲ ಹೀಗಾಗಬಹುದು ಅಂತ. ಬಹಳ ಭದ್ರವಾದಂತ ಒಂದು ನೆಲೆಗಟ್ಟು ಆಪ್ಗೆ ಇದೆ ಅಂತಲೇ ಭಾವಿಸಲಾಗಿತ್ತು ದೆಹಲಿಯಲ್ಲಿ. ಆದರೆ ಆ ಒಂದು ನೆಲೆಗಟ್ಟು ಕೊಚ್ಚಿ ಹೋಗಿದೆ. ಆಡಳಿತ ವಿರೋಧಿ ಅಲೆಗೆ ಆಪ್ ಧೂಳೀಪಟವಾಗಿದೆ. ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅವರ ಹರ್ಷೋದ್ಗಾರಗಳು ಮುಗಿಲು ಮುಟ್ಟುತ್ತಾ ಇದೆ. ಸಾಯಂಕಾಲ 7 ಗಂಟೆಗೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ವಿಜಯೋತ್ಸವ ಇದೆ. ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುತ್ತಾರೆ. ವಿಜಯೋತ್ಸವಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ದೆಹಲಿಯಲ್ಲಿ ಬಿಜೆಪಿ ಗೆಲುವಿನ ನಂತರದಲ್ಲಿ ದೆಹಲಿಯ ಕಚೇರಿ ಏನಿದೆ, ಕಚೇರಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಹೇಗಿದೆ ಅನ್ನೋದರ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಬಹುದು, ಬ್ಯಾಂಡ್ಗಳ ಮೂಲಕ, ಅಂದ್ರೆ ಬಿಜೆಪಿ ಕಚೇರಿಯ ಒಳಭಾಗದಲ್ಲಿ ಏನು ಬ್ಯಾಂಡ್ಗಳ ಮೂಲಕ ಸಂಭ್ರಮಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಏನು ಅಭ್ಯರ್ಥಿಗಳಿದ್ದಾರೆ, ಗೆಲುವನ್ನ ಸಾಧಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ನೃತ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಬಿಜೆಪಿಯ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬಹುದು. ಪ್ರಮುಖವಾಗಿ ಬಿಜೆಪಿ 27 ವರ್ಷಗಳ ನಂತರದಲ್ಲಿ ಏನು ಬಿಜೆಪಿ ತನ್ನ ಅಧಿಕಾರವನ್ನ ಪಡೆದುಕೊಳ್ಳುತ್ತು, ಅಧಿಕಾರ ಪಡೆದುಕೊಂಡಂತಹ ಸಂಭ್ರಮವನ್ನ ಇಲ್ಲಿ ನೀವು ನೋಡಬಹುದು. ಬಿಜೆಪಿಯ ಕಚೇರಿಯಲ್ಲಿ ಸಂಪೂರ್ಣವಾಗಿ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು. ಎಲ್ಲ ವರ್ಗದ ಜನರು ಕೂಡ, ಅಂದ್ರೆ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಕೂಡ ಏನು ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಿಹಿ ಹಂಚುವ ಮೂಲಕ, ಅದರ ಜೊತೆಗೆ ಬ್ಯಾಂಡ್ ಸೆಟ್ ಅನ್ನ ಕರೆದುಕೊಂಡು ಬಂದು ಇಲ್ಲಿ ಸಂಭ್ರಮವನ್ನ ಹಂಚಿಕೊಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ನೀವು ನೋಡಬಹುದು, ದೃಶ್ಯಾವಳಿಗಳಲ್ಲೂ ಕೂಡ ತಾವು ನೋಡಬಹುದು. ಅಂದ್ರೆ ಒಳಭಾಗದ ದೃಶ್ಯಾವಳಿಗಳು ಹೇಗಿದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ಕಚೇರಿಯ, ಅಂದ್ರೆ ಬಿಜೆಪಿ ಕಚೇರಿಯ ಭಾಗದಲ್ಲಿ ಸಂಪೂರ್ಣವಾಗಿ ಮೋದಿ ಹಾಗೂ ಅಮಿತ್ ಶಾ ಕಟೌಟ್ಗಳನ್ನ ಹಾಕುವ ಮೂಲಕ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇಂದು ಸಂಜೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿರುವಂಥದ್ದು. ಹಾಗಾಗಿ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಬಿಜೆಪಿಯ, ಅಂದ್ರೆ ರಾಜ್ಯ ಬಿಜೆಪಿಯ ದೆಹಲಿಯ ಕಚೇರಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. 27 ವರ್ಷಗಳ ಬಳಿಕ ಬಿಜೆಪಿಗೆ ದೆಹಲಿ ಗದ್ದುಗೆ ಒಲಿದು ಬಂದಿದೆ. ದೆಹಲಿಯಲ್ಲಿ 12 ವರ್ಷಗಳ ಆಪ್ ದರ್ಬಾರ್ ಅಂತ್ಯವಾಗಿದೆ. ಆಡಳಿತ ವಿರೋಧಿ ಸುನಾಮಿಗೆ ಕೊಚ್ಚಿ ಹೋಗಿದೆ ಆಪ್. ಯಾರು ಅಂದ್ಕೊಂಡಿರ್ಲಿಲ್ಲ ಹೀಗಾಗಬಹುದು ಅಂತ. ಬಹಳ ಭದ್ರವಾದಂತ ಒಂದು ನೆಲೆಗಟ್ಟು ಆಪ್ಗೆ ಇದೆ ಅಂತಲೇ ಭಾವಿಸಲಾಗಿತ್ತು ದೆಹಲಿಯಲ್ಲಿ. ಆದರೆ ಆ ಒಂದು ನೆಲೆಗಟ್ಟು ಕೊಚ್ಚಿ ಹೋಗಿದೆ. ಆಡಳಿತ ವಿರೋಧಿ ಅಲೆಗೆ ಆಪ್ ಧೂಳೀಪಟವಾಗಿದೆ. ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅವರ ಹರ್ಷೋದ್ಗಾರಗಳು ಮುಗಿಲು ಮುಟ್ಟುತ್ತಾ ಇದೆ. ಸಾಯಂಕಾಲ 7 ಗಂಟೆಗೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ವಿಜಯೋತ್ಸವ ಇದೆ. ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುತ್ತಾರೆ. ವಿಜಯೋತ್ಸವಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ದೆಹಲಿಯಲ್ಲಿ ಬಿಜೆಪಿ ಗೆಲುವಿನ ನಂತರದಲ್ಲಿ ದೆಹಲಿಯ ಕಚೇರಿ ಏನಿದೆ, ಕಚೇರಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಹೇಗಿದೆ ಅನ್ನೋದರ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಬಹುದು, ಬ್ಯಾಂಡ್ಗಳ ಮೂಲಕ, ಅಂದ್ರೆ ಬಿಜೆಪಿ ಕಚೇರಿಯ ಒಳಭಾಗದಲ್ಲಿ ಏನು ಬ್ಯಾಂಡ್ಗಳ ಮೂಲಕ ಸಂಭ್ರಮಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಏನು ಅಭ್ಯರ್ಥಿಗಳಿದ್ದಾರೆ, ಗೆಲುವನ್ನ ಸಾಧಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ನೃತ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಬಿಜೆಪಿಯ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬಹುದು. ಪ್ರಮುಖವಾಗಿ ಬಿಜೆಪಿ 27 ವರ್ಷಗಳ ನಂತರದಲ್ಲಿ ಏನು ಬಿಜೆಪಿ ತನ್ನ ಅಧಿಕಾರವನ್ನ ಪಡೆದುಕೊಳ್ಳುತ್ತು, ಅಧಿಕಾರ ಪಡೆದುಕೊಂಡಂತಹ ಸಂಭ್ರಮವನ್ನ ಇಲ್ಲಿ ನೀವು ನೋಡಬಹುದು. ಬಿಜೆಪಿಯ ಕಚೇರಿಯಲ್ಲಿ ಸಂಪೂರ್ಣವಾಗಿ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು. ಎಲ್ಲ ವರ್ಗದ ಜನರು ಕೂಡ, ಅಂದ್ರೆ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಕೂಡ ಏನು ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಿಹಿ ಹಂಚುವ ಮೂಲಕ, ಅದರ ಜೊತೆಗೆ ಬ್ಯಾಂಡ್ ಸೆಟ್ ಅನ್ನ ಕರೆದುಕೊಂಡು ಬಂದು ಇಲ್ಲಿ ಸಂಭ್ರಮವನ್ನ ಹಂಚಿಕೊಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ನೀವು ನೋಡಬಹುದು, ದೃಶ್ಯಾವಳಿಗಳಲ್ಲೂ ಕೂಡ ತಾವು ನೋಡಬಹುದು.
ಅಂದರೆ ಒಳಭಾಗದ ದೃಶ್ಯಾವಳಿಗಳು ಹೇಗಿದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ಕಚೇರಿಯ ಅಂದರೆ ಬಿಜೆಪಿ ಕಚೇರಿಯ ಭಾಗದಲ್ಲಿ ಸಂಪೂರ್ಣವಾಗಿ ಮೋದಿ ಹಾಗೂ ಅಮಿತ್ ಶಾ ಕಟೌಟ್ಗಳನ್ನು ಹಾಕುವ ಮೂಲಕ ಸಂಪೂರ್ಣ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇಂದು ಸಂಜೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿರುವಂಥದ್ದು. ಹಾಗಾಗಿ ಸಂಪೂರ್ಣ ಸಿದ್ಧತೆಗಳನ್ನು ಕೂಡ ಬಿಜೆಪಿಯ ಅಂದರೆ ರಾಜ್ಯ ಬಿಜೆಪಿಯ ದೆಹಲಿಯ ಕಚೇರಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. 27 ವರ್ಷಗಳ ಬಳಿಕ ಬಿಜೆಪಿಗೆ ದೆಹಲಿ ಗದ್ದುಗೆ ಒಲಿದು ಬಂದಿದೆ. ದೆಹಲಿಯಲ್ಲಿ 12 ವರ್ಷಗಳ ಆಪ್ ದರ್ಬಾರ್ ಅಂತ್ಯವಾಗಿದೆ. ಆಡಳಿತ ವಿರೋಧಿ ಸುನಾಮಿಗೆ ಕೊಚ್ಚಿ ಹೋಗಿದೆ ಆಪ್. ಯಾರು ಅಂದ್ಕೊಂಡಿರ್ಲಿಲ್ಲ ಹೀಗಾಗಬಹುದು ಅಂತ. ಬಹಳ ಭದ್ರವಾದಂತ ಒಂದು ನೆಲೆಗಟ್ಟು ಆಪ್ಗೆ ಇದೆ ಅಂತಲೇ ಭಾವಿಸಲಾಗಿತ್ತು ದೆಹಲಿಯಲ್ಲಿ. ಆದರೆ ಆ ಒಂದು ನೆಲೆಗಟ್ಟು ಕೊಚ್ಚಿ ಹೋಗಿದೆ. ಆಡಳಿತ ವಿರೋಧಿ ಅಲೆಗೆ ಆಪ್ ಧೂಳೀಪಟವಾಗಿದೆ. ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅವರ ಹರ್ಷೋದ್ಗಾರಗಳು ಮುಗಿಲು ಮುಟ್ಟುತ್ತಾ ಇದೆ. ಸಾಯಂಕಾಲ 7 ಗಂಟೆಗೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ವಿಜಯೋತ್ಸವ ಇದೆ. ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುತ್ತಾರೆ. ವಿಜಯೋತ್ಸವಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ದೆಹಲಿಯಲ್ಲಿ ಬಿಜೆಪಿ ಗೆಲುವಿನ ನಂತರದಲ್ಲಿ ದೆಹಲಿಯ ಕಚೇರಿ ಏನಿದೆ, ಕಚೇರಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಹೇಗಿದೆ ಅನ್ನೋದರ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಬ್ಯಾಂಡ್ಗಳ ಮೂಲಕ ಅಂದರೆ ಬಿಜೆಪಿ ಕಚೇರಿಯ ಒಳಭಾಗದಲ್ಲಿ ಏನು ಬ್ಯಾಂಡ್ಗಳ ಮೂಲಕ ಸಂಭ್ರಮಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಏನು ಅಭ್ಯರ್ಥಿಗಳಿದ್ದಾರೆ, ಗೆಲುವನ್ನು ಸಾಧಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ನೃತ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜವಾಗಲೂ ಬಿಜೆಪಿಯ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬಹುದು. ಪ್ರಮುಖವಾಗಿ ಬಿಜೆಪಿ 27 ವರ್ಷಗಳ ನಂತರದಲ್ಲಿ ಏನು ಬಿಜೆಪಿ ತನ್ನ ಅಧಿಕಾರವನ್ನ ಪಡೆದುಕೊಂಡಂತಹ ಸಂಭ್ರಮವನ್ನ ಇಲ್ಲಿ ನೀವು ನೋಡಬಹುದು. ಬಿಜೆಪಿಯ ಕಚೇರಿಯಲ್ಲಿ ಸಂಪೂರ್ಣವಾಗಿ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು. ಎಲ್ಲ ವರ್ಗದ ಜನರು ಕೂಡ ಅಂದ್ರೆ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಕೂಡ ಏನು ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಿಹಿ ಹಂಚುವ ಮೂಲಕ ಅದರ ಜೊತೆಗೆ ಬ್ಯಾಂಡ್ ಸೆಟ್ ಅನ್ನ ಕರೆದುಕೊಂಡು ಬಂದು ಇಲ್ಲಿ ಸಂಭ್ರಮವನ್ನ ಹಂಚಿಕೊಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ನೀವು ನೋಡಬಹುದು, ದೃಶ್ಯಾವಳಿಗಳಲ್ಲೂ ಕೂಡ ತಾವು ನೋಡಬಹುದು. ಅಂದ್ರೆ ಒಳಭಾಗದ ದೃಶ್ಯಾವಳಿಗಳು ಹೇಗಿದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ಕಚೇರಿಯ ಅಂದ್ರೆ ಬಿಜೆಪಿ ಕಚೇರಿಯ ಭಾಗದಲ್ಲಿ ಸಂಪೂರ್ಣವಾಗಿ ಮೋದಿ ಹಾಗೂ ಅಮಿತ್ ಶಾ ಕಟೌಟ್ಗಳನ್ನ ಹಾಕುವ ಮೂಲಕ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇಂದು ಸಂಜೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿರುವಂಥದ್ದು. ಹಾಗಾಗಿ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಬಿಜೆಪಿಯ ಅಂದ್ರೆ ರಾಜ್ಯ ಬಿಜೆಪಿಯ ದೆಹಲಿಯ ಕಚೇರಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.